ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಸಾದಾ ಬ್ಲೌಸ್ ಯಾವ ರೀತಿ ಕಟ್ ಮಾಡ್ಕೋಬೇಕು ಅನ್ನೋದನ್ನ ನೋಡೋಣ. ಇದು ತುಂಬಾ ಬಿಗಿನರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ವಿಡಿಯೋ. ನೋಡಿ, ನಾನು ಇವತ್ತು ಡೈರೆಕ್ಟ್ ಆಗಿ ಸಿಂಗಲ್ ಬ್ಲೌಸ್ ಆಗಿರೋದು, ಇದಕ್ಕೆ ಲೈನಿಂಗ್ ಇಲ್ಲ, ವಿತೌಟ್ ಲೈನಿಂಗ್ ನಾನು ಇವತ್ತು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಮೊದಲಿಗೆ ನಾವು ಉಲ್ಟಾ ಸೀದಾನ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಕಾಣಿಸ್ತಾ ಇದು ಉಲ್ಟಾ ಇದೆ, ಇದು ಸೀದಾ ಇದೆ. ಇದಕ್ಕೆ ನಾವು ಈ ರೀತಿ ನೀವು ಮಾರ್ಕ್ ಅನ್ನ ಮಾಡ್ಕೋಬೇಕು. ಉಲ್ಟಾ ಸೀದಕ್ಕೆ ನಾವು ಮೊದಲಿಗೆ ನೋಡಿ ಡೈರೆಕ್ಟ್ ಸ್ಲೀವ್ ಕಟ್ ಮಾಡೋಣ. ಯಾಕಂದ್ರೆ ಇದು ಎಂಬ್ರಾಯ್ಡ್ರಿ ಬಂದಿದೆ ನೋಡಿ ಸೈಡ್ ಅಲ್ಲಿ. ಇದನ್ನ ನಾವು ಮೊದಲಿಗೆ ನೀಟಾಗಿ ಸ್ಲೀವ್ ಅನ್ನ ಕಟ್ ಮಾಡ್ಕೋಣ. ನೋಡಿ, ಈ ರೀತಿ ನಾನು 2 ಫೋಲ್ಡ್ ಹಾಕೊಂಡಿದ್ದೀನಿ, 4 ಫೋಲ್ಡ್ ಹಾಕೊಂಡಿದ್ದೀನಿ. 4 ಸ್ಲೀವ್ ಅಂದ್ರೆ 2 ಸ್ಲೀವ್ನು ಒಂದೇ ಸಾರಿ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ನೋಡಿ, ಈ ರೀತಿ ಫೋಲ್ಡ್ ಹಾಕೊಂಡಿದ್ದೀನಿ. ಇವಾಗ ಬಂದು ಅಳತೆ ಬ್ಲೌಸು ಇದು ಕೂಡ ಅದೇ ರೀತಿ ಇದೆ. ನೋಡಿ, ಸ್ಲೀವ್ನ ಆಸ್ ಇಟ್ ಈಸ್ ಇಟ್ಟು ನಾವು ಮಾರ್ಕಿಂಗ್ ಅನ್ನ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ನಾವು ಎಕ್ಸ್ಟ್ರಾ ಮಾರ್ಜಿನ್ ಇಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಂಡಿಗೆ ಬರಬೇಕು ನಮಗೆ ಸ್ಟಿಚಿಂಗು. ಎಕ್ಸ್ಟ್ರಾ ಬಟ್ಟೆ ಏನಿಲ್ಲ ಅಲ್ಲಿ, ಹಾಗಾಗಿ ನಮಗೆ ಫೋಲ್ಡಿಂಗ್ ಏನಿರಲ್ಲ. ಈ ತರ ಬಾರ್ಡರ್ ಬಂದಾಗ ಡೈರೆಕ್ಟ್ ನಾವು ಬಾರ್ಡರ್ ಇಂದಾನೆ ಅದನ್ನ ಮೆಜರ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೀವಿ ಹಂಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಅರ್ಧ ಇಂಚು ಜಾಸ್ತಿನ ತಗೋತಾ ಇದ್ದೀನಿ. ಹಾಗೆ ಇಲ್ಲಿ ಕೂಡ ಅಷ್ಟೇ ನೋಡಿ, ಹಾಗೆ ಇದು ಎಷ್ಟು ಫಿಟ್ಟಿಂಗ್ ಇದೆ ಆಸ್ ಇಟ್ ಈಸ್ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ 1.5 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ ಅನ್ನು ಬಿಡ್ತಾ ಇದ್ದೀನಿ. ಜಾಸ್ತಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಬಿಡಬಾರ್ದು. ನೋಡಿ, ಇಲ್ಲಿಗಿದೆ ಇದು. ನಾವು ಇವಾಗ ಆರ್ಮೋಲ್ ಸೇಪ್ ಅನ್ನ, ಸ್ಲೀವ್ ಸೇಪ್ ಅನ್ನ ತೆಗಿಲಿಕ್ಕೆ ನೋಡಿ ಈ ತರ ಸ್ಕೇಲ್ ಸಿಗುತ್ತೆ. ತುಂಬಾ ಈಸಿ, ಇದು ಬಿಗ್ನರ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಸ್ಕೇಲು. ನೋಡಿ, ಈ ವಿಡಿಯೋದ ಸೈಡ್ ಅಲ್ಲಿ ಬರ್ತಾ ಇದೆ, ನೀವು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಿಮಗೂ ಕೂಡ ಇದನ್ನ ಬೈ ಮಾಡಬಹುದು. ಇಷ್ಟ ಆದ್ರೆ ಬೈ ಮಾಡಿ. ನೋಡಿ, ಈ ರೀತಿ ನಾವು ಸ್ಕೇಲ್ ಅನ್ನ ಇಟ್ಟು ಪರ್ಫೆಕ್ಟ್ ಆಗಿ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ, ತುಂಬಾ ಈಸಿ ಆಗುತ್ತೆ ನಮಗೆ ಕೆಲಸ, ಇದು ಫಾಸ್ಟ್ ಆಗಿ ಕೆಲಸ ಆಗುತ್ತೆ ನಮಗೆ. ಹಾಗೆ ಇದರಲ್ಲಿ ನಾವು ಒಳಗಡೆದು ಅಂದ್ರೆ ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ನಾವು ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ನೋಡಿ, ಇದು ಫ್ರಂಟ್ ಶೇಪ್, ಹಾಗೆ ಇದು ಬ್ಯಾಕ್ ಶೇಪ್. ಇಷ್ಟು ಸ್ಲೀವ್ ಕಟಿಂಗು. ನೋಡಿ, ಇದರಲ್ಲಿ 2 ಪೀಸ್ ಮಾತ್ರ ತಗೊಂತೀನಿ ನಾನು. 2 ಮಾತ್ರ ತಗೊಂಡು ಇದು ಫ್ರಂಟ್ ಶೇಪ್ ಅನ್ನ ತೆಗಿತಾ ಇದ್ದೀನಿ. ನೋಡಿ, ಇದು ಫ್ರಂಟ್ ಶೇಪ್ ಹಾಗೆ ಬ್ಯಾಕ್ ಶೇಪ್ 2 ಕೂಡ ನಾವು ಕಟ್ ಮಾಡ್ಕೊಂಡಿದೀವಿ. ನಮಗೆ ಎಲ್ಲೂ ಕೂಡ ಪೀಸ್ ಬಂದು ನಾನು ಬ್ಯಾಕ್ ಪಾರ್ಟ್ ಅನ್ನ ಮೊದಲಿಗೆ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಮೊದಲಿಗೆ ನಮಗೆ ಅಳತೆ ಬ್ಲೌಸ್ ಅಲ್ಲಿ ಬರುತ್ತಾ ಇಲ್ಲ, ಈ ಫೋಲ್ಡಿಂಗ್ ಹಾಕೊಂಡಿದೀವಲ್ಲ ಇದು, ಯಾಕಂದ್ರೆ ಬಟ್ಟೆಯಲ್ಲಿ ಕಡಿಮೆ ಇದೆ, ಬರುತ್ತಲ್ಲ ಅಂತ ಒಂದ್ಸರಿ ನೋಡ್ಕೊಳ್ಳೋಣ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ ಹೇಳಿ. ನೋಡಿ, ಇಲ್ಲಿಗಿದೆ 19.25 ಇದೆ, ಅಂದ್ರೆ 1/4 ಇಂಚ್ ಜಾಸ್ತಿ ಇಟ್ಟು ಕೂಡ ನಾವು 20 ಇಂಚ್ ಬರುತ್ತೆ. ಅಂದ್ರೆ 20 ಅಂದ್ರೆ 40 ಚೆಸ್ಟ್ ಮೆಜರ್ಮೆಂಟ್ ಆಗುತ್ತೆ. ಹಾಗೆ ಸೊಂಟದ ಅಳತೆ ಉದ್ದ ನೋಡಿ, ಬ್ಲೌಸ್ ನ ಉದ್ದ ಕೂಡ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತ ಹೇಳಿ. ಹದಿನಾಲ್ಕೂವರೆ ಉದ್ದ ಇದೆ. ನೋಡಿ, 14.25 ಉದ್ದ ಇದೆ. ಹಾಗೆ ಕೆಳಗಡೆ ಸೊಂಟದ ಅಳತೆ ನೋಡಿ, ಬ್ಲೌಸ್ ನ 32 ಇದೆ. 16 32. ನೋಡಿ, ನಮಗೆ 10 ಇಂಚು ಚೆಸ್ಟ್ ಮೆಜರ್ಮೆಂಟ್ ಬರುತ್ತೆ. 40 ಇದೆ ಚೆಸ್ಟ್ ಮೆಜರ್ಮೆಂಟ್. ಇದನ್ನ 4 ಡಿವೈಡ್ ಮಾಡಿದ್ರೆ ನಮಗೆ 10 ಇಂಚ್ ಬರುತ್ತೆ, ಪ್ಲಸ್ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ನಮಗೆ 11.25 ಬಂದ್ರೆ ಸಾಕಿದೆ ಫೋಲ್ಡಿಂಗು. ನೋಡಿ, ಒಂಚೂರು ಕಡಿಮೆ ಬರ್ತಾ ಇದೆ, ಯಾಕಂದ್ರೆ ಇಲ್ಲಿ ಬಟ್ಟೆ ಇಲ್ಲ, ಅಷ್ಟೇ ಇರೋದು, ನಾವು ಅಷ್ಟಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ 11.25 ಬರುತ್ತೆ, 1/4 ಇಂಚ್ ಕಡಿಮೆ ಬರುತ್ತೆ ಅಷ್ಟೇ. ನಮಗೆ ಇಲ್ಲಿ ಕೆಳಗಡೆಗೆ ನೋಡಿ, ಇದು ಸಾದಾ ಬ್ಲೌಸ್ ಆಗಿರೋದ್ರಿಂದ ಕೆಳಗಡೆಗೆ ನಾವು ಪಟ್ಟಿ ಮಾಡ್ಲಿಕ್ಕೆ ನಾವು 2 ಇಂಚು ಬಿಡ್ಬೇಕು. ನೋಡಿ, ಇಲ್ಲಿ ಇದು ಏನಾದ್ರೂ ನಿಮಗೆ ಬಟ್ಟೆ ಕಡಿಮೆ ಇತ್ತು ಅಂದ್ರೆ ಇದನ್ನ ಅರ್ಧ ಇಂಚ್ ಬಿಟ್ಕೊಂಡು ಎಕ್ಸ್ಟ್ರಾ ಪಟ್ಟಿ ಬೇಕಾದ್ರೂ ನೀವು ಕೊಟ್ಕೋಬಹುದು. ಹಾಗೆ ಉದ್ದ ಬಂದು 14.25 ಅಂದ್ರೆ 15 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇದರಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಕೂಡ ಆಡ್ ಮಾಡಿದೀವಿ. ನೋಡಿ, ನಮ್ಗೆ ಇದಕ್ಕೆ ನೆಕ್ ವಿಡ್ತ್ ಬಂದು ನಾನು ಇದಕ್ಕೆ 2.25 ಇಂಚ್ ಇಡ್ತೀನಿ. 2.25 ಅಂದ್ರೆ ನಮ್ಗೆ 2.25 ರೆಡಿ ಸಿಗುತ್ತೆ. ಹಾಗೆ ಶೋಲ್ಡರ್ ನಾವು ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಶೋಲ್ಡರ್ ಅಷ್ಟೇನೆ ಇಡೋಣ. ನೋಡಿ, ಇಲ್ಲಿ ರೆಡಿ ಬಂದು ಎಷ್ಟಿದೆ, 2.25 ಇದೆ, ಅಂದ್ರೆ 3 ಇಂಚ್ ಇಡೋಣ. ನೋಡಿ 3 ಇಂಚ್ ಇಟ್ಟರು ಕೂಡ ನಾವು ಶೋಲ್ಡರ್ ಅನ್ನ 5.25 5.25 ವರೆಗೂ ಇಡಬಹುದು. ಶೋಲ್ಡರ್ ನೋಡಿ 5.25 ಇಡ್ತೀನಿ, ಜಾಸ್ತಿ ಇಡ್ತೀನಿ ನಾನು, ಯಾಕಂದ್ರೆ ಇದು
ಡೀಪ್ ಜಾಸ್ತಿ ಇಲ್ಲ, ಬ್ಯಾಕ್ ಸೈಡ್ ಡೀಪ್ ಒಂದು ಜಾಸ್ತಿ ಇಲ್ಲ, ಹಾಗಾಗಿ 5.25 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಲೈನ್ ಹಾಕೋಣ. ನೋಡಿ ನಮ್ಮ ಬ್ಯಾಕ್ ನೆಕ್ ಡೀಪ್ ಯಾವ ರೀತಿ ಕಂಡಿಡಿದೆ ಅಂದ್ರೆ ನೋಡಿ, ಈ ತರ ಬ್ಯಾಕ್ ಸೈಡ್ ಅಲ್ಲಿ ಫೋಲ್ಡ್ ಮಾಡಿ ಕೆಳಗಡೆಯಿಂದ ಮೆಜರ್ಮೆಂಟ್ ಅನ್ನು ಮಾರ್ಕ್ ಮಾಡ್ಕೋಬೇಕು. ನೋಡಿ ನಿಮ್ಗೆ ಮೊದಲಿಗೆ ಹೇಳಿದೆ ನಾನು, ಡೀಪ್ ಇದು ಜಾಸ್ತಿ ಇಲ್ಲ ಅಂತ ಹೇಳಿ. ನೋಡಿ ಡೀಪ್ ಒಂದು 7.5 ಇಂಚ್ ಇದೆ. ನಾನು ಇದಕ್ಕೆ 5.25 ಇಂಚು ಶೋಲ್ಡರ್ನ ಇಟ್ಟಿದ್ದೀನಿ. ನಮ್ಗೆ ಇವಾಗ ಒಂದು 6 ಇಂಚು ಆರ್ಮೋಲ್ ಬೇಕಾಗುತ್ತೆ ಅನ್ಕೊಂಡಿದ್ದೀನಿ. ನೋಡೋಣ ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಇವಾಗ ಸೊಂಟದ ಅಳತೆ ಬಂದು 8 ಇಂಚ್ ಬರುತ್ತೆ. 32 ಇದೆ, 4 ಡಿವೈಡ್ ಮಾಡಿದ್ರೆ. ಹಾಗೆ 1 ಇಂಚು ಡಾಟ್ಗೋಸ್ಕರ ಬಿಡಬೇಕು, 1.5 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್. ಹಾಗೆ ಚೆಸ್ಟ್ ಮೆಜರ್ಮೆಂಟ್ ಬಂದು 10 ಇಂಚು ಪ್ಲಸ್ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಅದು ಇನ್ನೂ ಕೂಡ ಕಡಿಮೆನೇ ಇದೆ. ನೋಡಿ ಅದು ಎಷ್ಟು ಬರುತ್ತೋ ಅಷ್ಟಕ್ಕೆ ನಾವು ಕಟ್ ಮಾಡ್ಕೊಳ್ಳೋಣ. ಹಾಗೆ ನಾವು ಇವಾಗ ಅಳತೆ ಬ್ಲೌಸ್ ಅಲ್ಲಿ ಹೆಂಗಿದೆಯೋ ಹಂಗೆ ನಾವು ಆರ್ಮೋಲ್ ಡೌನಿಂಗ್ ಅನ್ನು ಕಂಡುಹಿಡಿಬೇಕು ಅಂದ್ರೆ ನೋಡಿ, ಈ ತರ ಈ ಸೈಡ್ ಅಲ್ಲಿ ಕೆಳಗಡೆಯಿಂದ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಇಟ್ಕೊಂಡು ಇದಕ್ಕೆ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇದು ಕಡಿಮೆ ಬಂತು. ನಾನು 5.25 ಇಂಚ್ ಅಂತ ಹೇಳಿದ್ದೀನಿ ನಿಮಗೆ, ಬಟ್ ಇದು ಅಳತೆ ಬ್ಲೌಸ್ ಅಲ್ಲಿ ಕಡಿಮೆ ಇದೆ. ಎಷ್ಟಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. 5 ಇಂಚು ಬಂದಿದೆ. ನೋಡಿ ಇವಾಗ ಇಲ್ಲಿ 5 ಇಂಚು ಬಂದಿದೆ. ನಾವು ಶೋಲ್ಡರ್ನ ಅಳತೆ ಬ್ಲೌಸ್ಗಿಂತ ಜಾಸ್ತಿ ಇಟ್ಟಿದ್ದೀವಿ. ತೋರಿಸ್ತೀನಿ ನಾನು ನಿಮಗೆ. ನೋಡಿ ಇಲ್ಲೇ ಕನ್ಫ್ಯೂಸ್ ಆಗೋದು. ನೋಡಿ ರೆಡಿ ಶೋಲ್ಡರ್ ಒಂದು ನಮಗೆ ನೋಡಿ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ 3 ಇಂಚ್ ಇದೆ. ನಾವು ಎಷ್ಟು ಇಟ್ಟಿದ್ದೀವಿ? 3.5 ಇಂಚ್ ಇಟ್ಟಿದ್ದೀವಿ. 3.5 ಇಂಚು ಇಟ್ಟಿದ್ದೀವಿ. ಇನ್ನೂ ಅರ್ಧ ಇಂಚು ನಮಗೆ ನೋಡಿ 3 ಇಂಚು ನಮಗೆ ಬೇಕಾದ್ರೆ ಇನ್ನೂ ಅರ್ಧ ಇಂಚ್ ಜಾಸ್ತಿ ಇದೆ. ಜಾಸ್ತಿ ಇದ್ದಾಗ ಆರ್ಮೋಲ್ ಕಡಿಮೆ ಆಗುತ್ತೆ. ಹಾಗಾಗಿ ನಾವು 1/2 ಇಂಚು ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಮ್ಮ ಥಿಯರಿ ಪ್ರಕಾರ ಕರೆಕ್ಟ್ ಆಗಿದೆ. ಅಂದ್ರೆ 5.25 ಬರ್ಬೋದು ನೋಡಿ. ಯಾಕಂದ್ರೆ ನಿಮಗೆ ತೋರಿಸ್ಬಿಡ್ತೀನಿ ಆರ್ಮೋಲ್ ಎಷ್ಟಿದೆಯೋ ಅಳತೆ ಬ್ಲೌಸ್ ಅಲ್ಲಿ ಅಷ್ಟನ್ನೇ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿದೆ ಕರೆಕ್ಟ್ ಆಗಿದೆ ಆರ್ಮೋಲ್, ಟೋಟಲ್ ಆರ್ಮೋಲ್. ಇದನ್ನ ನೋಡಿ ಇಲ್ಲಿ ಮಾರ್ಜಿನ್ ಬಿಡ್ತೀನಿ 1/2 ಇಂಚು. ನೋಡಿ ಇದಕ್ಕಾದ್ರೆ ಕರೆಕ್ಟ್ ಆಗುತ್ತೆ, ಇದಕ್ಕಾದ್ರೆ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಶೋಲ್ಡರ್ ಅನ್ನ ಜಾಸ್ತಿ ಮಾಡಿರೋದ್ರಿಂದ ಆರ್ಮೋಲ್ ಡೌನಿಂಗ್ ಅನ್ನ ನಾವು ಜಾಸ್ತಿ ಮಾಡ್ಕೊಂಡಿದೀವಿ ಅಳತೆ ಬ್ಲೌಸ್ಗಿಂತ. ಹಾಗಾಗಿ ನೋಡಿ ಇಲ್ಲಿ 1 ಇಂಚು ಒಂದು ಮಾರ್ಕ್ ಮಾಡ್ಕೊಂಡು 1 ಅಥವಾ 1.25 ಇಂಚುವರೆಗೂ ನೀವು ಅದನ್ನ ಮಾರ್ಕ್ ಮಾಡ್ಕೋಬಹುದು. ನೋಡಿ ಈ ತರ ಸ್ಕೇಲ್ ಇಟ್ಕೊಂಡು ನಾವು ಈಸಿಯಾಗಿ ಮಾರ್ಕ್ ಮಾಡ್ಕೋಬಹುದು. ಹಾಗೆ ಇದಕ್ಕೂ ಕೂಡ ಅಷ್ಟೇ ನೋಡಿ, ಒಂದು ರೌಂಡ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಹಾಗೆ ಇವೆರಡು ಸೆಂಟ್ರಿಗೆ ಒಂದು ಡಾಟ್ ಬರುತ್ತೆ, ಅದನ್ನ ನೀವು ಈಸಿಯಾಗಿ ಮಾರ್ಕ್ ಮಾಡ್ಕೋಬಹುದು. ನೋಡಿ ಈ ರೀತಿ ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇವಾಗ ಬಂದು ಫ್ರಂಟ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು 1/4 ಇಂಚಿಗೆ ನಾನು ಒಂದು ಮಾರ್ಜಿನ್ ಅನ್ನ ಬಿಡ್ತಾ ಇದ್ದೀನಿ. ಮಾರ್ಜಿನ್ಗೆ ಲೈನ್ ಹಾಕಂತ ಇದ್ದೀನಿ. ನೋಡಿ 1/4 ಇಂಚಿಗೆ, ಯಾಕಂದ್ರೆ ನಾನು 1/4 ಇಂಚ್ ಅಷ್ಟೇ ಯೂಸ್ ಮಾಡ್ತೀನಿ. ಇಲ್ಲಿ ಅರ್ಧ ಇಂಚ್ ಬಿಡಕ್ಕೆ ಜಾಸ್ತಿ ಬಟ್ಟೆ ಇಲ್ಲ ನೋಡಿ ಇದು. ಹಾಗಾಗಿ ನಾವಿವಾಗ ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡಿದೀವಿ ಅದನ್ನ ಆಸ್ ಇಟ್ ಈಸ್ ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಕಟ್ ಮಾಡ್ಕೊಂಡ್ಬಿಡ್ತೀನಿ ಆಸ್ ಇಟ್ ಈಸ್. ನೋಡಿ ಇದನ್ನ ನಾವು ಬ್ಯಾಕ್ ಪಾರ್ಟ್ ಅನ್ನು ರಿಮೂವ್ ಮಾಡೋಣ. ಇದಕ್ಕೆ ಬಂದು ನಾವು ಒಂದು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು. ಡೈರೆಕ್ಟ್ ಆಗಿ ಕೂಡ ಮಾರ್ಕ್ ಮಾಡಬಹುದು, ನಿಮ್ಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಬಾಕ್ಸ್ ಹಾಕಿ ಮಾರ್ಕ್ ಮಾಡ್ಕೊಂತಿದ್ದೀನಿ. ನೋಡಿ ಇಲ್ಲಿ 1/2 ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೊಂಡು ನಾನು ಫ್ರಂಟ್ ಆರ್ಮೋಲ್ ಶೇಪ್ ಅನ್ನ ಕಟ್ ಮಾಡ್ತಿದ್ದೀನಿ. ಹಾಗೆ ನಮಗೆ ಫ್ರಂಟ್ ನೆಕ್ ಡೀಪ್ ಎಷ್ಟು ಬೇಕು, ಅಳತೆ ಬ್ಲೌಸ್ ಅಲ್ಲಿ ಎಷ್ಟಿದೆಯೋ ನಾವು ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು. ನೋಡಿ ಈ ರೀತಿ ಇಟ್ಕೊಂಡ್ರೆ ನಮ್ಗೆ ಈಸಿಯಾಗಿ ಮಾರ್ಕ್ ಅನ್ನ ಮಾಡ್ಕೋಬಹುದು. ನೋಡಿ ಡೀಪು ಎಷ್ಟಿದೆಯೋ ಅಷ್ಟಕ್ಕೆ ಬರುತ್ತೆ. ಹಾಗೆ ಬೆಲ್ಟು ಎಲ್ಲಿವರೆಗೂ ಇದೆ ನೋಡ್ಕೊಳ್ಳಿ, ಇಲ್ಲಿವರೆಗೂ ಇದೆ. ಹಾಗೆ ಮೇನ್ ನಮಗೆ ಡಾಟ್ ಬಂದು ಅವ್ರು ಎಲ್ಲಿವರೆಗೂ ಹಿಡಿದಿದ್ದಾರೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು.
ಹಾಗೆ ಸೆಕೆಂಡು ಡಾಟು. ನೋಡಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಲೈನನ್ನು ಹಾಕೋಣ. ನೋಡಿ ಇದನ್ನ ನೆಕ್ ಅನ್ನ ಕಟ್ ಮಾಡ್ತಿದ್ದೀನಿ ನಾನು, ಫ್ರಂಟ್ ಪಾರ್ಟು. ಇವಾಗ ಬಂದು ನಮಗೆ ಅಪೆಕ್ಸ್ ಟು ಅಪೆಕ್ಸ್ ಬಂದು ಚೆಸ್ಟ್ ಮೆಜರ್ಮೆಂಟ್ನ 10ನೇ 4ನೇ 1 ಭಾಗ ಎಷ್ಟು ಬಂತು ಅಷ್ಟಕ್ಕೆ ಇಟ್ಟಿದ್ದೀನಿ. ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂತೀನಿ 4 ಇಂಚಿಗೆ. ಹಾಗೆ 2 ಇಂಚು ಡಾಟ್ಗೋಸ್ಕರ ಮಾರ್ಕ್ ಮಾಡ್ತೀನಿ. ಇದಕ್ಕೆ 2 ಇಂಚ್ ಸಾಕು, ಯಾಕಂದ್ರೆ ಇದು ಬಸ್ಟ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ಇಲ್ಲಿ ನಾವು ಹುಕ್ಸ್ ಪಟ್ಟಿ ಇಲ್ಲಿವರೆಗೂ ಬಂದಿದೆ, ಎಕ್ಸ್ಟ್ರಾ 1 ಇಂಚು ತಗೊಂಡು ನಾನು ಮಾರ್ಕ್ ಮಾಡ್ಕೊಂತೀನಿ. ಈ ರೀತಿ. ಹಾಗೆ ನಮಗೆ ಇಲ್ಲಿ ಫ್ರಂಟ್ ಸೈಡ್ ಅಲ್ಲಿ ಡಾಟ್ ಬಂದು ಇವೆರಡು ಸೆಂಟಿಗೆ ಎಷ್ಟು ಬರುತ್ತೆ ನೋಡಿ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. 5.5 ಅರ್ಧ ಬಂದು 2.25 ಆಗುತ್ತೆ. ಡಾಟ್ ಸೈಜ್ ಬಂದು ಇದನ್ನು ಕೂಡ ಅಷ್ಟೇ 2 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಹಾಗೆ ನಮಗೆ ಆರ್ಮೋಲ್ ಡಾಟ್ ಬಂದು ಈ ರೀತಿ ಬರುತ್ತೆ. ಹಾಗೆ 4th ಡಾಟ್ ಕೂಡ ಇಲ್ಲಿ ಬರುತ್ತೆ ನಮಗೆ. ಇಷ್ಟು ನಾವು ಮಾರ್ಕ್ ಮಾಡ್ಕೊಂಡ್ರೆ ಸಾಕು. ಇವಾಗ ಇದನ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಇದು ಕೆಳಗಡೆ ಕರೆಕ್ಟಾಗಿ ಬರುತ್ತೆ ಅಂತ ತೊಂದರೆ ಇಲ್ಲ. ಇದು 2 ಇಂಚು ನಾವು ಬಿಟ್ಟಿರೋದ್ರಿಂದ 2 ಇಂಚೆ ಬರುತ್ತೆ ಇಲ್ಲಿ. ನೋಡಿ ನಮ್ಗೆ ಇನ್ನೊಂದ್ಸರಿ ಬೇಕಾದ್ರೆ ನೀವು ಚೆಕ್ ಮಾಡ್ಕೊಳ್ಳೋಣ. ನಮಗೆ ವೆಸ್ಟ್ ಬಂದು 32 ಇದೆ, 8 ಇಂಚ್ ಬರುತ್ತೆ. ನೋಡಿ 8 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿಗೆ ನಾವು 2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದು ಸಾರಿ ಡಾಟಿಗೆ ಬೇಕು. ಡಾಟಿಗೆ ಬಿಟ್ರೆ ಇನ್ನು 1.5 ಇಂಚ್ ಬೇಕು ನಮಗೆ. ಆಕ್ಚುಲಿ ಇಲ್ಲಿ ನೋಡಿ ಇಲ್ಲಿ 1.5 ಇಂಚ್ ಬೇಕು ನಮಗೆ. 1.5 ಇಂಚಿಗಂತೂ ಕಡಿಮೆ ಇದೆ, 1/4 ಇಂಚು ಕಡಿಮೆ ಇದೆ ನೋಡಿ. ಯಾಕಂದ್ರೆ ಬಟ್ಟೆ ಸಳ್ಳೇಜ್ ಇರೋದ್ರಿಂದ ನಾನು 1/4 ಇಂಚ್ ಅಥವಾ ಬರ್ಬೋದು, 1.5 ಇಂಚ್ ಆ ಥರ ಬರ್ಬೋದು. ಆ ರೀತಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬೆಲ್ಟ್ ನೋಡಿ ಇದನ್ನೇ ಆಸ್ ಇಟ್ ಈಸ್ ಹೆಂಗಿದೆಯೋ ಹಿಂಗೆ ಇಟ್ಕೊಳ್ಳೋಣ, ಕಂಟಿನ್ಯೂ ಮಾಡೋಣ ಅಲ್ಲೇ. ನೋಡಿ ಇಲ್ಲಿ ಬೆಲ್ಟ್ ಎಷ್ಟಿದೆ ನೋಡಿ, ಇಲ್ಲಿ 2.25 ಇದೆ, ಅಂದ್ರೆ 3/4 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ನೋಡಿ 2.25 ಇದೆ, 3/4, 1 ಇಂಚ್ ಎಕ್ಸ್ಟ್ರಾ ಅಷ್ಟೇ. ಇದನ್ನ ಒಂದು ಸ್ಟ್ರೈಟ್ ಆಗಿ ಲೈನ್ ಹಾಕೋಣ. ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಫ್ರಂಟ್ ಪಾರ್ಟ್ ಹಾಗೆ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡಿದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡೆ. ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.